ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ವಿಮಾನಯಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಕುತೂಹಲ ಇದ್ದೇ ಇರುತ್ತದೆ. ಪ್ರತಿಯೊಬ್ಬರಿಗೂ ವಿಮಾನದಲ್ಲಿ ಹಾರುವ ಆಸೆ ಇದ್ದರೂ ಕೆಲವರಿಗೆ ಅದರ ಸಹವಾಸವೇ ಬೇಡಪ್ಪ, ಏನಾದರೂ ಅಪಘಾತಕ್ಕೆ ಒಳಗಾದರೆ ಅದರಿಂದ ತಪ್ಪಿಸಿಕೊಳ್ಳೋದು ಕಷ್ಟ ಅನ್ನೋ ಭಯವೇ ಜಾಸ್ತಿ. ಈಗ ಹೋಲಿಸಿಕೊಂಡರೆ ವಿಮಾನದ ದುರಂತಗಳು ಇಂದಿನ ದಿನಗಳಲ್ಲಿ ಜಾಸ್ತಿಯಾಗುತ್ತಿದ್ದವು. ಈಗೆಲ್ಲ ತಂತ್ರಜ್ಞಾನಗಳು ಹೆಚ್ಚಾಗಿ ಅಪಘಾತದ ಛಾಯೆಗಳು ಕಡಿಮೆಯಾಗಿ ಬಿಟ್ಟಿವೆ. ಕೆಲವು ದಿನಗಳ ಹಿಂದೆ ಬ್ರೆಜಿಲ್ನಲ್ಲಿ ವಿಮಾನದ ದುರಂತವೊಂದು ಸಂಭವಿಸಿತ್ತು. ಆ ವಿಮಾನದಲ್ಲಿದ್ದ 62 ಪ್ರಯಾಣಿಕರು ಸಹ ಸಾವನ್ನಪ್ಪಿದ್ದರು. ಅಷ್ಟಕ್ಕೂ ಆ ವಿಮಾನಕ್ಕೆ ಏನಾಗಿತ್ತು? ಅಲ್ಲಿ ಚಾಲಕರು ಏನು ಮಾಡಲಿಕ್ಕೆ ಆಗಲಿಲ್ಲ ಯಾಕೆ? ಅದರಲ್ಲಿದ್ದ ದೋಷವಾದರೂ ಏನು ಅನ್ನೋ ರೋಚಕ ವಿಚಾರವೊಂದನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ. ಅದು ಬ್ರೆಜಿಲ್ನ ಕ್ಯಾಸ್ಕವೆಲ್ ಏರ್ಪೋರ್ಟ್. ಅಲ್ಲಿ ATR 72 ಎಂಬ ಸಣ್ಣ ಗಾತ್ರದ ವಿಮಾನವೊಂದು ಆಕಾಶಕ್ಕೆ ಹಾರಲು ತುದಿಗಾಲಿನಲ್ಲಿ ನಿಂತಿತ್ತು. ಸುಮಾರು 70 ಜನರನ್ನ ಹೊತ್ತೊಯ್ಯಬಲ್ಲ ATRಗೆ ವಯಸ್ಸು ಕೂಡ ಆಗಿತ್ತು. ಆದರೂ ತನ್ನ ದಕ್ಷತೆ ಹಾಗೂ ಹಾರಾಟದ ಸಾಮರ್ಥ್ಯದಲ್ಲಿ ಯಾವುದೇ ಏರುಪೇರನ್ನು ಸಹ ಈವರೆಗೂ ಬಿಟ್ಟುಕೊಟ್ಟಿರಲಿಲ್ಲ. ಪೈಲಟ್ಗಳಿಗೂ ಕೂಡ ಈ ವಿಮಾನವೆಂದರೆ ಪ್ರೀತಿ. ಸ್ವಲ್ಪ ಹಳೆಯದಾದರೂ ತನ್ನ ಕಾರ್ಯಕ್ಷಮತೆಯಲ್ಲಿ ಹೆಸರುವಾಸಿಯಾಗಿತ್ತು. ಸುಮಾರು 11:30 ಸಮಯಕ್ಕೆ ಆಕಾಶಕ್ಕೆ ಜಿಗಿಯಬೇಕಿತ್ತು. ಆದರೆ ಒಬ್ಬ ವ್ಯಕ್ತಿಯ ದಾಖಲಾತಿಗೆ ಕಾಯುತ್ತಾ ನಿಂತಿತ್ತು. ಅವನೇ ಆಡ್ರಿಯಾನೋ ಅಸಿಸ್. ಅಸಿಸ್ಗಾಗಿ 11:30 ಕಾದ ATR ವಿಮಾನ ತನ್ನ ತಾಳ್ಮೆಯನ್ನ ಕಳೆದುಕೊಂಡಿತ್ತು. ಆಗಲೇ ಪೈಲಟ್ಗಳು ವಿಮಾನವನ್ನ ಚಾಲನೆ ಮಾಡಿದ್ದರು. ಅಲ್ಲಿಗೆ ಓಡಿ ಬಂದ ಆಸಿಸ್ನನ್ನ ವಿಮಾನದ ಹತ್ತಿರ ಹೋಗಲು ಬಿಡದೆ ದ್ವಾರದಲ್ಲೇ ರಕ್ಷಣಾ ಸಿಬ್ಬಂದಿಗಳು ತಡೆದಿದ್ದರು. ಇದಕ್ಕಾಗಿ ಬೋರ್ಡಿಂಗ್ ಗೇಟ್ನಲ್ಲಿದ್ದ ಸಿಬ್ಬಂದಿಯೊಂದಿಗೆ ಆಸಿಸ್ ಜಗಳವಾಡಿದ್ದ. ಆ ವಿಮಾನದಲ್ಲಿ ಒಟ್ಟು 62 ಮಂದಿ ಆಕಾಶಕ್ಕೆ ಏರಿದ್ದರು. ಅವರಲ್ಲಿ 34 ಪುರುಷರು, 28 ಮಹಿಳೆಯರು ಇದ್ದರು. ವಿಮಾನದಲ್ಲಿ 58 ಪ್ರಯಾಣಿಕರು, 4 ಸಿಬ್ಬಂದಿ ವರ್ಗದವರು ಪ್ರಯಾಣಿಸುತ್ತಿದ್ದರು. ಅದರಲ್ಲಿ 23 ವರ್ಷದ ಹರೆಯದ ಹುಡುಗಿ ರೋಸನಾ ಸ್ಯಾಂಟಸ್ ಕೂಡ ಪ್ರಯಾಣಿಸುತ್ತಿದ್ದಳು. ರೋಸನಾಗೆ ವಿಮಾನದ ಒಳಗೆ ಹೋದಾಗ ಭಯವಾಗಿತ್ತಂತೆ. ಏನೋ ಅಹಿತಕರ ಘಟನೆ ಜರುಗಬಹುದು ಎಂಬ ಆಲೋಚನೆ ಮೂಡಿತ್ತಂತೆ. ತಾಯಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿರುವಾಗ, ನನಗೆ ಭಯವಾಗುತ್ತಿದೆ, ಈ ವಿಮಾನ ಅತಿ ಹಳೆಯ ಸೀಟುಗಳನ್ನ ಇಟ್ಟುಕೊಂಡಿದೆ, ಇದರಲ್ಲಿ ಬೆಲ್ಟ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿದ್ದಳಂತೆ. ತಕ್ಷಣ ಸಪ್ಪೆ ಮೋರೆಯ ಸೆಲ್ಫಿಯನ್ನ ತನ್ನ ತಾಯಿಗೆ ಕಳುಹಿಸಿ, ಇದು ನನ್ನ ಕೊನೆಯ ಫೋಟೋವಾದರೂ ಆಗಬಹುದು ಎಂದು ಸಂದೇಶವನ್ನ ರವಾನಿಸಿದ್ದಳಂತೆ. ಆಗ ರೋಸನಾಳ ತಾಯಿ, ಏನೂ ಆಗೋದಿಲ್ಲ, ಎಲ್ಲ ನಿನ್ನ ಭ್ರಮೆ ಎಂದು ಹೇಳಿ ಸಂಪರ್ಕ ಕಡಿತಗೊಳಿಸಿದ್ದಳಂತೆ. ಸುಮಾರು 11:50 ವೇಳೆಗೆ ATR ವಿಮಾನ 4000 ಅಡಿಗಳಷ್ಟು ಎತ್ತರಕ್ಕೆ ಹಾರಿತ್ತು. 12:30 ಒಳಗೆ ಬ್ರೆಜಿಲ್ನ ಟೊಲೆಡೋ ಏರ್ಪೋರ್ಟ್ಗೆ ಬಂದು ಇಳಿಯಬೇಕಾಗಿತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. 400ರಿಂದ 500 km/h ವೇಗದಲ್ಲಿ ಹೋಗುತ್ತಿದ್ದ ATRನಲ್ಲಿ ಸಣ್ಣ ತಾಂತ್ರಿಕ ಸಮಸ್ಯೆಯೊಂದು ಕಾಣಿಸಿಕೊಂಡಿತ್ತು. ವಿಮಾನಕ್ಕೂ ಏರ್ಪೋರ್ಟ್ನ ತಾಂತ್ರಿಕ ವಲಯಕ್ಕೂ ಇದ್ದ ಸಂಪರ್ಕ ಕಡಿತಗೊಂಡಿತ್ತು. ಆಗಲೇ ಎಚ್ಚೆತ್ತುಕೊಳ್ಳದ ಪೈಲಟ್ಗಳು ಅಜಾಗರೂಕತೆಯನ್ನ ತೋರಿದ್ದರು. ವಿಮಾನವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳದೆ ಸುಮ್ಮನೆ ಕುಳಿತಿದ್ದರು. ಎಂಜಿನ್ನಲ್ಲಿ ವ್ಯತ್ಯಾಸ ಕಂಡರೂ ಸಹ ಪರಿಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ. ಅಲ್ಲಿ ತಕ್ಷಣ ವೇಗವನ್ನ ಕಮ್ಮಿ ಮಾಡಿ ಕೆಲವೇ ಅಡಿಗಳಷ್ಟು ಕೆಳಗೆ ಇಳಿಸಬಹುದಾಗಿದ್ದ ಅನುಕೂಲವನ್ನ ಬಳಸಿಕೊಳ್ಳಲಿಲ್ಲ. ಅದಾಗಲೇ ಸಮಯವೂ ಸಹ ಮೀರಿತ್ತು. ಎಂಜಿನ್ನಲ್ಲಿ ಸಣ್ಣ ಕಿಡಿಯೊಂದು ಕಾಣಿಸಿಕೊಂಡಿತ್ತು. ವಿಮಾನದಲ್ಲಿದ್ದ ಪ್ರಯಾಣಿಕರಿಗೂ ಅದು ಗೋಚರಿಸಿ ಗಾಬರಿಯಲ್ಲಿ ಕಿರುಚಾಡಿದ್ದರು. ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ಪೈಲಟ್ಗಳು ಕಣ್ಣು ಮುಚ್ಚಿ ಕುಳಿತಿದ್ದರು. ಆಗ ವಿಮಾನವು ತನ್ನ ನಿಯಂತ್ರಣ ತಪ್ಪಿ 4000 ಅಡಿಗಳಷ್ಟು ಎತ್ತರದಿಂದ ಬಂದು ಗುಡ್ಡದ ತಪ್ಪಲಿಗೆ ಬಿದ್ದಿತ್ತು. ಬಿದ್ದ ರಭಸಕ್ಕೆ ATR ವಿಮಾನದಲ್ಲಿದ್ದ 62 ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದರು. ತಕ್ಷಣವೇ ಬೆಂಕಿ ಹತ್ತಿ ಉರಿಯತೊಡಗಿತ್ತು. ಅಗ್ನಿಶಾಮಕದವರು ಅಲ್ಲಿಗೆ ಬರುವಷ್ಟರಲ್ಲಿ ಮೃತದೇಹಗಳು ಉರಿದು ಕರಕಲಾಗಿದ್ದವು. ವಿಷಯ ತಿಳಿದ ರೋಸನಾ ತಾಯಿ ಶಾಕ್ನಲ್ಲೇ ಪ್ರಜ್ಞೆ ತಪ್ಪಿದ್ದಳು. ತನ್ನ ಮಗಳು ಹೇಳಿದ್ದು ಭ್ರಮೆಯಲ್ಲ, ಅವಳಿಗೆ ಮುನ್ಸೂಚನೆ ಆಗಲೇ ದೊರೆತಿದೆ ಎಂದು ಕಣ್ಣೀರಿಟ್ಟಿದ್ದರಂತೆ. ಅಲ್ಲಿ ಆಡ್ರಿಯಾನೋ ಆಸಿಸ್ಗೆ ತಾನು ಹೋಗಬೇಕಿದ್ದ ವಿಮಾನ ಅಪಘಾತಕ್ಕೀಡಾಗಿದೆ ಮತ್ತು ಎಲ್ಲ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದಾಗ ಅವನು ಶಾಕ್ ಆಗಿದ್ದನಂತೆ. ದೇವರಿಗೆ ಹಾಗೂ ತನ್ನನ್ನು ತಡೆದ ಸಿಬ್ಬಂದಿಗಳಿಗೆ
ಯೋಗಿಗಳಿಗೆ ಧನ್ಯವಾದಗಳನ್ನ ತಿಳಿಸಿ ಮಂಡಿಯೂರಿ ಪ್ರಾರ್ಥಿಸಿದನಂತೆ. ಇಲ್ಲಿ ಆಸೀಸ್ನ ಬಿಟ್ಟು ಒಟ್ಟು 62 ಪ್ರಯಾಣಿಕರು ಸಹ ದುರಂತ ಅಂತ್ಯವನ್ನ ಕಂಡಿದ್ದರು. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.